ಬಸ್ಸು, ಮೆಟ್ರೋ ನಂತರ ಇದೀಗ ಆಟೋ ದರ ಹೆಚ್ಚಳ ಆಗ್ತಾ ಇದ್ದು ಆಗಸ್ಟ್ 1ರಿಂದ ಜನರ ಜೇಬಿಗೆ ಆಟೋ ದರ ಏರಿಕೆಯ ಬಿಸಿ ತಟ್ಟಲಿದೆ. ಈ ದರ ಏರಿಕೆಗೆ ಆಟೋ ಚಾಲಕರಿಂದಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಕಾರಣ ಏನು ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿಗರಿಗೆ ಆಟೋ ಪ್ರಯಾಣ ದುಬಾರಿ, 36 ರೂಪಾಯಿ ಸಾಕಾಗಲ್ಲ, 40 ರೂಪಾಯಿಗೆ ಏರಿಸಬೇಕು. ಜಿಲ್ಲಾಧಿಕಾರಿಗೆ ಆಟೋ ಅಸೋಸಿಯೇಷನ್ ಪತ್ರ. ಮೊನ್ನೆ ಬೆಂಗಳೂರು ಆಟೋ ದರವನ್ನ ಸರ್ಕಾರ ಹೆಚ್ಚಿಸಿ ಆದೇಶ ಹೊರಡಿಸಿದೆ. 2 ಕಿಲೋಮೀಟರ್ಗೆ ಮಿನಿಮಂ ಪ್ರಯಾಣ ದರ 30ರಿಂದ 36 ರೂಪಾಯಿಗೆ ಏರಿಕೆ ಮಾಡಿದೆ. ಈ ದರ ಏರಿಕೆ ಆಗಸ್ಟ್ 1ರಿಂದಲೇ ಅನ್ವಯವಾಗುವಂತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಡಿಸಿ ಜಗದೀಶ್ ಆದೇಶ ಹೊರಡಿಸಿದ್ದಾರೆ. ಆದರೆ ಈ ಆಟೋ ದರ ಏರಿಕೆಗೆ ಆಟೋ ಚಾಲಕರೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಿನಿಮಂ ಆಟೋ ದರ ಹೆಚ್ಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. 2021 ಡಿಸೆಂಬರಲ್ಲಿ ಆಗಿದ್ದು, ನಾವು 23ರಿಂದ ಕೇಳ್ತಾನೆ ಇದ್ದೀವಿ. ನೀವು ಪ್ರತಿ ವರ್ಷ ₹1 2 ಕಿಲೋಮೀಟ್ರಿಗೆ ಜಾಸ್ತಿ ಮಾಡಿದ್ರೆ ಮೀಟ್ರ್ ಮೇಲೆ ಓಡಿಸೋವಂಥದ್ದು ಇದಾಗುತ್ತೆ ಅಂತ. ಬಟ್ ಅವರು ಮಾಡಲಿಲ್ಲ, ಹಂಗೆ ಮುಂದೆ ತಳ್ಕೊಂಬರ್ತಾರೆ. ಡಿ ಸಿಗಳು ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಇವರು ಏಕಾಏಕಿ ಯಾರಿಗೂ ಕರೀದಲೇ ಅನೌನ್ಸ್ ಮಾಡಿದ್ರೆ ಇದು ಯಾರು ಒಪ್ಪಲ್ಲ, ಬೇರೆ ಯಾರ ಸಂಘಟನೆಯವರು ಒಪ್ಪಿಲ್ಲ. ಶಿವಮೊಗ್ಗ, ಉಡುಪಿ ಹಾಗೂ ಮಂಗಳೂರಿನಲ್ಲಿ 2023ರಿಂದಲೇ 2 ಕಿಲೋಮೀಟರ್ಗೆ ಮಿನಿಮಂ ದರ 40 ರೂಪಾಯಿ ಇದೆ. ಬೆಂಗಳೂರಲ್ಲಿ ಆಟೋ ಮೀಟರ್ ದರ ಕಡಿಮೆ ಇರೋದ್ರಿಂದ ಆಟೋ ಚಾಲಕರು ಆಪ್ ಆಧಾರಿತವಾಗಿ ಆಟೋ ಓಡಿಸುತ್ತಿದ್ದಾರೆ. ಮೀಟರ್ ಹಾಕಿ ಓಡಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ 36 ರೂಪಾಯಿ ಅಲ್ಲ, ಮಿನಿಮಂ ದರ 40 ರೂಪಾಯಿ ಆಗಬೇಕು. ಇಲ್ಲದಿದ್ದರೆ ಕೋರ್ಟ್ ಮೊರೆ ಹೋಗುವುದಾಗಿ ಅಸೋಸಿಯೇಷನ್ ಹೇಳಿದೆ. ಯಾಕೆ ವಿರೋಧ ಅಂದರೆ ಬೆಲೆ ಏರಿಕೆಗಳು ತುಂಬ ಏರಿಕೆ ಆಗ್ತಾ ಇದೆ ದಿನ ದಿನ. ಅದು ಅವರು ಬೆಲೆ ಏರಿಕೆಗೆ ತಕ್ಕನಾಗೆ ನಮಗೆ ಮೀಟ್ರ್ ದರ ಸಿಗ್ತಾ ಇಲ್ಲ ಅಂತೇಳಿ 23ರಿಂದ ನಾವು ಕೊಡ್ತಾ ಇದ್ದೀವಿ. 23ರಲ್ಲಿ ಶಿವಮೊಗ್ಗ, ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ದರ ಏರಿಕೆ ಆಗಿದೆ. ಇದೆ 40 ರೂಪಾಯಿ ಮತ್ತು 20 ರೂಪಾಯಿ. ನಾವು ಅದೇ ದರನಾದರೂ ಇಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದೀವಿ, ಅವತ್ತಿಂದನೂ ಕೇಳ್ತಾ ಇದ್ದೀವಿ. ಇವತ್ತು ಏಕಾಏಕಿ ನಿನ್ನೆ ಯಾರಿಗೂ ಮೀಟಿಂಗ್ ಕರೆದಿಲ್ಲ. ಸಂಘಟನೆಯವ್ರಿಗೆ ಕರಿಬೇಕು, ಪ್ರೆಸ್ನವ್ರಿಗೆ ಕರಿಬೇಕು, ಅಥವಾ ಪಬ್ಲಿಕ್ ಕರೆದು ಈ ಥರ ದರ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಇದು ಏಕಾಏಕಿ ಮಾಡಿರೋದು. ಇದು ನಾವು ವೈಜ್ಞಾನಿಕ ದರ ನಿಗದಿ ಅಂತೇಳಿ ನಾವು ಒಪ್ಪೋದಿಲ್ಲ. ಅವ್ರು ಆಪ್ಗಳಲ್ಲಿ 10 ರೂಪಾಯಿ ಜಾಸ್ತಿ ಸಿಗೋದು ಅಂತ ಆಪಲ್ಲಿ ಬಾಡಿಗೆ ಹುಡ್ಕೊಂಡು ಕೂತ್ಕೊಂತಾರೆ. ಯಾರೂ ಮೀಟ್ರ್ ಹಾಕೋದಿಲ್ಲ. ನಾವು ಮೀಟ್ರ್ ಮೇಲೆ ಹೋಗಬೇಕು, ಮೀಟ್ರ್ ಸರಿಯಾದ ದರ ಕೊಡಬೇಕು ಅಂತೇಳಿ ನಿಗದಿ ಮಾಡಿರ್ತಾರೆ. ನಾವು ವಿರೋಧಿಸ್ತಾ ಇದ್ದೀವಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡಿಕೊಂಡು ನಾವು ಮುಂದೆ ಮೀಟಿಂಗಲ್ಲಿ ಚರ್ಚೆ ಮಾಡಿ ಇದು ಹೋರಾಟಕ್ಕೆ ಹೋಗೋದು ಅಥವಾ ಏನಾದರೂ ಕೋರ್ಟ್ಗೆ ಹೋಗೋದು ಅಂತೇಳಿ ನಾವು ಮುಂದಿನ ಮೀಟಿಂಗಲ್ಲಿ ಚರ್ಚೆ ಮಾಡಿ. ಒಟ್ನಲ್ಲಿ ಆಟೋ ಪ್ರಯಾಣ ದರ ಏರಿಕೆ ಪ್ರಯಾಣಿಕರ ಸಿಟ್ಟಿಗೆ ಕಾರಣವಾಗಿದ್ರೆ ಆತ. ಗ್ಯಾಸ್, ಪೆಟ್ರೋಲ್ ದರ ಏರಿಕೆಯಾಗಿರುವ ಈ ಹೊತ್ತಲ್ಲಿ ಮಿನಿಮಂ ದರ ಒಂಚೂರು ಜಾಸ್ತಿ ಮಾಡಬೇಕು ಅಂತ ಚಾಲಕರು ಆಗ್ರಹಿಸಿದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.